ಭರವಸೆಯ ಪಯಣ ಶಾಂತಿಯ ಪಥದಲ್ಲಿ ಈ ಸುಂದರ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಪ್ರಿಯರೇ, ಇಂದಿನ ಸಂಚಿಕೆಯಲ್ಲಿ ದೈವಾರಾಧನೆ ವಿಧಿಯನ್ನು ನಮ್ಮ ಧರ್ಮ ಕೇಂದ್ರಗಳಲ್ಲಿ ಯಾವ ರೀತಿ ಜೀವಿಸಬಹುದು ಇದರ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಬಲಿಪೂಜೆ ನಮಗೆ ಒಂದು ವಿಶೇಷವಾದ ಸಂಸ್ಕಾರ, ದೇವರು ನಮಗೆ ಕೊಟ್ಟ ಒಂದು ವರದಾನ. ಇಲ್ಲಿ ಧರ್ಮ ಗುರುಗಳು ನಮಗೆ ಹೊಸ ಜೀವನವನ್ನ ಜೀವಿಸಲಿಕ್ಕೆ ಕರೆಯನ್ನು ನೀಡುತ್ತಾರೆ. ಮಾತ್ರವಲ್ಲ, ಬಲಿಪೂಜೆಯ ಕೊನೆಯಲ್ಲಿ ಹೋಗಿ ಬನ್ನಿರಿ, ಕ್ರಿಸ್ತರಿಗೆ ಸಾಕ್ಷಿಗಳಾಗಿ ಬಾಳಿರಿ ಎಂದು ಕರೆಯನ್ನು ನಮಗೆ ಕೊಡುವಾಗ ಆ ಕರೆಯ ಪ್ರಕಾರ ನಾವು ಜೀವನವನ್ನು ಮಾಡಲಿಕ್ಕಿದೆ. ಬಲಿಪೂಜೆಯಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿತೀವಿ. ಪ್ರತ್ಯೇಕವಾಗಿ ದೇವರ ವಾಕ್ಯವನ್ನು ಅರಿತೀವಿ. ಅದಾದ ನಂತರ ಪರಮ ಪ್ರಸಾದದಲ್ಲಿ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ನಾವು ಭುಜಿಸುತ್ತೀವಿ. ಏನು ದೇವರು ನಮಗೆ ಹೇಳಿದ್ದಾರೆ ಅದನ್ನು ಬಲಿಪೂಜೆಯ ನಂತರ ನಾವು ಜೀವಿಸಲಿಕ್ಕೆ ಇದೆ. ಮಾತ್ರವಲ್ಲ, ನಮ್ಮ ದೈವಾರಾಧನೆ ವಿಧಿಯನ್ನು ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ನಾವು ಜೀವಿಸಲಿಕ್ಕಿದೆ. ಪ್ರಿಯರೇ, ಬನ್ನಿ ನೋಡೋಣ. ಇಂದಿನ ಸಂಚಿಕೆಯಲ್ಲಿ ಫಾದರ್ ಡೇವಿಡ್ ಅವರು ಬಲಿಪೂಜೆಯನ್ನು ಅಥವಾ ದೈವಾರಾಧನೆ ವಿಧಿಯನ್ನು ನಮ್ಮ ಧರ್ಮ ಕೇಂದ್ರದಲ್ಲಿ ಯಾವ ರೀತಿ ಜೀವಿಸಬಹುದೆಂದು ಬಲು ಸರಳವಾಗಿ ವಿವರಿಸಲಿಕ್ಕಿದ್ದಾರೆ. ಕಮಲ್ ನಗರ್ ಧರ್ಮ ಕೇಂದ್ರದ ಧರ್ಮಗುರುಗಳಾಗಿರುವ ಫಾದರ್ ಡೇವಿಡ್ ನಮ್ಮ ಜೊತೆಗಿದ್ದಾರೆ. ಪ್ರತ್ಯೇಕವಾಗಿ ಜನರ ಮಧ್ಯದಲ್ಲಿ ನಿಂತು ಜನರ ಸೇವೆಯನ್ನು ಮಾಡಿ ಅನೇಕ ಆರಾಧನೆ ವಿಧಿಯನ್ನ ನಡೆಸಿಕೊಟ್ಟ ಈ ಗುರುಗಳು ತಮ್ಮ ಅನುಭವದಿಂದ ಇಂದಿನ ಈ ಕಾರ್ಯಕ್ರಮವನ್ನ ನಡೆಸಲಿಕ್ಕಿದ್ದಾರೆ. ಫಾದರ್, ವೀಕ್ಷಕರ ಪರವಾಗಿ ನಿಮಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತೀನಿ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ನಿಮಗೆ ಮೊದಲನೇ ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಬಯಸಿದ್ದೀನಿ. ಈ ಆರಾಧನೆ ವಿಧಿಯ ಬಗ್ಗೆ ದ್ವಿತೀಯ ವ್ಯಾಟಿಕನ್ ಮಹಾಸಮ್ಮೇಳನ ನಮಗೆ ಏನು ಕಲಿಸಿಕೊಡುತ್ತದೆ? ದ್ವಿತೀಯ ವ್ಯಾಟಿಕನ್ ಮಹಾಸಮ್ಮೇಳನ ಅದರ ಡಾಕ್ಯುಮೆಂಟ್ ಸಾಕ್ರೋಸಾಂತಮ್ ಕೊನ್ಸೇಲಿಯಂ ಆರ್ಟಿಕಲ್ 40 ಇದರಲ್ಲಿ ಆರಾಧನಾ ವಿಧಿಯ ಬಗ್ಗೆ ನಮಗೆ ತಿಳಿಸುತ್ತದೆ. ಪ್ರತಿಯೊಬ್ಬ ವಿಶ್ವಾಸಿ ಆರಾಧನಾ ವಿಧಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಮತ್ತು ಅವನಿಗೆ ಅದರಲ್ಲಿರುವ ಎಲ್ಲ ವಿಷಯಗಳು ಅರ್ಥವಾಗಬೇಕು ಮತ್ತು ಅವನಿಗೆ ಮನದಟ್ಟಾಗಬೇಕು. ಈ ಒಂದು ಉದ್ದೇಶದಿಂದ ಈ ಒಂದು ಆರ್ಟಿಕಲ್ ಏನು ಹೇಳ್ತದಂದರೆ ಒಂದು ಹೊಸ ವಿಷಯವನ್ನು ನಮಗೆ ತಿಳಿಯಪಡಿಸುತ್ತದೆ. ಅದೇನೆಂದರೆ ಅಡಾಪ್ಷನ್. ಅಂದರೆ ಈ ಒಂದು ಆರಾಧನೆ ವಿಧಿಯಲ್ಲಿ ಅಳವಡಿಕೆ, ಈ ಸ್ಥಳೀಯ ಧರ್ಮಸಭೆಯ ವಿಶ್ವಾಸವನ್ನು ಕಾಪಾಡಿಕೊಳ್ಳಲು ಆ ಸ್ಥಳೀಯ ಸಂಸ್ಕೃತಿಯಲ್ಲಿರುವಂತಹ ಅಂಶಗಳನ್ನು, ಅವರ ಹಾಡು ಆಗಿರ್ಬೋದು, ಭಜನೆ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಇವುಗಳನ್ನು ಲಿಟರ್ಜಿಯಲ್ಲಿ ಅಂದರೆ ಆರಾಧನೆ ವಿಧಿಯಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ಈ ಒಂದು ಆರಾಧನೆ ವಿಧಿಯನ್ನು ಇನ್ನೂ ಕ್ರಿಯಾತ್ಮಕವಾಗಿ ನಡೆಸಲು ಮತ್ತು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ನಡೆಸಲು ಈ ಒಂದು ಡಾಕ್ಯುಮೆಂಟ್ ನಮಗೆ ಕರೆಯನ್ನು ನೀಡ್ತದೆ. ಈ ಒಂದು ಅಳವಡಿಕೆಯನ್ನು ಧರ್ಮಾಧ್ಯಕ್ಷರ ಒಂದು ಅಧೀನದಲ್ಲಿ ಮತ್ತು ಧರ್ಮಾಧ್ಯಕ್ಷರು ಮಾಡಲಿಕ್ಕೆ ಅವಕಾಶವನ್ನು ನೀಡ್ತದೆ. ಧರ್ಮಾಧ್ಯಕ್ಷರು ಈ ಒಂದು ಅಳವಡಿಕೆ ಅಂಶಗಳನ್ನು ಭಾಳ ಕೂಲಂಕುಷವಾಗಿ ಅದರ ಬಗ್ಗೆ ಅರ್ಥ ಮಾಡಿಕೊಂಡು ತದನಂತರ ಇದನ್ನು ಅಳವಡಿಸುವಾಗ ಯಾವುದೇ ಈ ಒಂದು ಆರಾಧನೆ ವಿಧಿಗೆ ಧಕ್ಕೆ ಬರದಂತೆ ಮತ್ತು ಐಕ್ಯತೆ, ಯೂನಿವರ್ಸಲ್ ಚರ್ಚ್ ಅಖಿಲ ಧರ್ಮಸಭೆಗೆ ಐಕ್ಯತೆಗೆ ಯಾವುದೇ ಧಕ್ಕೆ ಬರದಂತೆ ಮತ್ತು ಆ ಅಳವಡಿಕೆಯ ವಿಷಯಗಳಲ್ಲಿ ಧರ್ಮಶಾಸ್ತ್ರದ ಮತ್ತು ಸಂಸ್ಕಾರದ ಅಂಶಗಳನ್ನು ಒಳಗೊಂಡು ಕೊನೆಯದಾಗಿ ಇದು ಆ ಒಂದು ಸಮುದಾಯಕ್ಕೆ ಬೇಕೆನಿಸಿದಾಗ ಅಥವಾ ಅವಶ್ಯಕತೆ ಎನಿಸಿದಾಗ ಈ ಒಂದು ಅಂಶಗಳನ್ನು ಈ ಆರಾಧನೆ ವಿಧಿಯಲ್ಲಿ ಅಳವಡಿಕೆ ಮಾಡಿಕೊಳ್ಳುವುದರ ಮುಖಾಂತರ ಇನ್ನು ಕೂಡ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಲು ಅವಕಾಶ ಮಾಡಿಕೊಡುತ್ತದೆ. ಧನ್ಯವಾದಗಳು ಗುರುಗಳೇ, ನೀವು ಬಹಳ ಚಂದವಾಗಿ ವಿವರಿಸಿದ್ದೀರಿ. ಹಾಗಾದರೆ ಎರಡನೆಯ ಪ್ರಶ್ನೆ, ಆರಾಧನೆಯ ವಿಧಿ ಹೇಗೆ ಪ್ರಭು ಯೇಸು ಕ್ರಿಸ್ತರ ಇರುವಿಕೆಯನ್ನು ಖಾತ್ರಿಯನ್ನು ಪಡಿಸ್ತದೆ? ಆರಾಧನೆ ವಿಧಿಯಲ್ಲಿ ಪ್ರಭು ಯೇಸುವನ್ನು ನಾವು ಎಲ್ಲ ಸಂಸ್ಕಾರಗಳಲ್ಲಿ ಇರ್ಬೋದು, ದೇವರ ವಾಕ್ಯದಲ್ಲಿ ಇರ್ಬೋದು, ಪ್ರಾರ್ಥನೆಯಲ್ಲಿ ಇರ್ಬೋದು, ನಾವು ಯೇಸುವನ್ನು ಸ್ವೀಕರಿಸ್ತೇವೆ. ಪ್ರತಿಯೊಬ್ಬ ವಿಶ್ವಾಸಿ ಯೇಸುವನ್ನು ಸಂಧಿಸುತ್ತಾನೆ. ವಿಶೇಷವಾಗಿ ನಾವು ಬಲಿಪೂಜೆಯಲ್ಲಿ ನೋಡ್ತೇವೆ ದೇವರ ವಾಕ್ಯದ ವಿಧಿ, ಪರಮಪ್ರಸಾದದ ವಿಧಿ, ಅನಂತರ ಪರಮಪ್ರಸಾದದ ಪ್ರಾರ್ಥನೆ, ಇವೆಲ್ಲವೂ ಭಕ್ತ ವಿಶ್ವಾಸಿಯನ್ನು ಯೇಸುವಿನೆಡೆ ಕರೆದೊಯ್ಯುತ್ತದೆ ಮತ್ತು ಯೇಸುವನ್ನು ಸಂಧಿಸುವಂತೆ ಮಾಡುತ್ತದೆ. ಎರಡನೇದಾಗಿ ಪ್ರತಿಯೊಬ್ಬ ಮನುಷ್ಯ ಅಥವಾ ವಿಶ್ವಾಸಿ ಯೇಸುವಿನ ಆ ಒಂದೇ ಶರೀರದಲ್ಲಿ ಭಾಗಿಯಾಗುವುದರ ಮುಖಾಂತರ ಆ ಯೇಸುವನ್ನೇ ಅವನು ಸ್ವೀಕರಿಸುತ್ತಾನೆ, ಯೇಸುವನ್ನೇ ಧರಿಸುತ್ತಾನೆ.
ಮೂರನೇದಾಗಿ ನಾವು ನೋಡ್ತೇವೆ, ಯೇಸುವಿನ ವಾಕ್ಯವನ್ನು ಆಳವಾಗಿ ಧ್ಯಾನ ಮಾಡುವುದರ ಮುಖಾಂತರ, ಸಂಸ್ಕಾರಗಳನ್ನು ಸ್ವೀಕರಿಸುವುದರ ಮುಖಾಂತರ ಯೇಸುವನ್ನು ಇನ್ನೂ ಕೂಡ ಹೆಚ್ಚು ಆಳವಾಗಿ ಅರಿಯಲು, ಅವರೊಂದಿಗೆ ಸಂಬಂಧ ಬೆಳೆಸಲು ಇದು ನಮಗೆ ಅವಕಾಶವನ್ನು ಮಾಡಿಕೊಡುತ್ತದೆ. ಅದೇ ರೀತಿ ಪಾಸ್ಕ ರಹಸ್ಯವನ್ನು ನಾವು ಆಚರಿಸುತ್ತೇವೆ. ಪ್ರಭು ಯೇಸುವಿನ ಪಾಡು, ಮರಣ ಮತ್ತು ಪುನರುತ್ಥಾನದಲ್ಲಿ ನಾವು ಕೂಡ ಭಾಗಿಯಾಗುತ್ತೇವೆ. ಈ ಆರಾಧನೆ ವಿಧಿಯಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರು, ಸಕ್ರಿಯವಾಗಿ ಅದನ್ನು ಸ್ವೀಕರಿಸುವ ಪ್ರತಿಯೊಬ್ಬರು ಆ ಆರಾಧನೆ ವಿಧಿಯನ್ನು ತನ್ನ ಜೀವನದಲ್ಲಿ ಜೀವಿಸುವುದರ ಮುಖಾಂತರ ಯೇಸುವೆ ಅವರಲ್ಲಿ ಜೀವಿಸುತ್ತಾರೆ. ಹೀಗೆ ಪ್ರಭು ಯೇಸುವನ್ನು ನಾವು ಆರಾಧನೆ ವಿಧಿಯಲ್ಲಿ ಪ್ರತಿ ಪ್ರಾರ್ಥನೆ ಇರ್ಬೋದು, ಸಂಸ್ಕಾರದಲ್ಲಿ ಇರ್ಬೋದು, ನಾವು ಯೇಸುವನ್ನು ಸಂಧಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತ ಕತ್ರಿಯ ಬಗ್ಗೆ ನೀವು ನಮಗೆ ತಿಳಿಸಿದ್ದೀರಿ. ಹಾಗಾದರೆ ನಾನು ಇನ್ನೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ನಾನು ಬಯಸ್ತೀನಿ. ನಮ್ಮ ಆರಾಧನೆ ವಿಧಿಯಲ್ಲಿ ನಮಗೆ ಸಂಗೀತ ಇದೆ, ಪ್ರಾರ್ಥನೆ ಇದೆ ಮತ್ತು ಕಲೆ ಇದೆ. ಇದರ ಮಹತ್ವವೇನು? ಈ ಪ್ರಾರ್ಥನೆ ವೈಯಕ್ತಿಕ ಆಗಿರ್ಬೋದು ಅಥವಾ ಸಾಮೂಹಿಕ ಆಗಿರ್ಬೋದು, ಈ ಪ್ರಾರ್ಥನೆಯ ಮುಖಾಂತರ ಪ್ರತಿಯೊಬ್ಬನು ಈ ಆರಾಧನೆ ವಿಧಿಗೆ ತನ್ನದೇ ಆದ ಒಂದು ಕೊಡುಗೆಯನ್ನು ಕೊಡ್ತಾನೆ. ಈ ಮೂರು ಕೂಡ ಒಬ್ಬ ವಿಶ್ವಾಸಿಯ ಭಕ್ತಿಯನ್ನು ಹೆಚ್ಚಿಸಲು ಇವು ಸಹಕಾರಿಯಾಗಿವೆ. ಉದಾಹರಣೆಗೆ ಪ್ರಾರ್ಥನೆ ಒಂದು ವೈಯಕ್ತಿಕ ಪ್ರಾರ್ಥನೆ ಆಗಿರ್ಬೋದು, ಸಾಮೂಹಿಕ ಪ್ರಾರ್ಥನೆ ಆಗಿರ್ಬೋದು. ಅವನು ಪ್ರಾರ್ಥಿಸುವಾಗ, ವಿಶೇಷವಾಗಿ ಈ ಆರಾಧನೆ ವಿಧಿಯಲ್ಲಿ ಅವನು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಆರಾಧನೆಯನ್ನು ಬೆಳೆಸುವಂತೆ ಮಾಡುತ್ತದೆ. ಅದಕ್ಕೆ ಹೇಳ್ತಾರೆ ಲಿಟರ್ಜಿ ಲೀವ್ಸ್ ವಿತ್ ಪ್ರೇಯರ್. ಅದಕ್ಕೆ ನಮ್ಮ ಪೋಪ್ ಲಿಯೋ ಇರ್ಬೋದು, ಪೋಪ್ ಗ್ರೆಗೋರಿ ಇರ್ಬೋದು, ಅವರೆಲ್ಲ ತನ್ನ ವೈಯಕ್ತಿಕ ಪ್ರಾರ್ಥನೆಯ ಮುಖಾಂತರ, ಅವರ ಧ್ಯಾನ, ಕಾಂಟಂಪ್ಲೇಷನ್ ಮತ್ತು ಒಂದು ಅನುಭವದ ಮುಖಾಂತರ ಅವರು ಈ ಒಂದು ಆರಾಧನೆ ವಿಧಿಗೆ ಅವರು ಅನೇಕ ವಿಷಯಗಳನ್ನು ಕಂಟ್ರಿಬ್ಯೂಟ್ ಮಾಡಿದ್ದಾರೆ ಅಥವಾ ಅದಕ್ಕೆ ಇನ್ನೂ ಹೆಚ್ಚು ವಿಷಯಗಳನ್ನು ಸೇರಿಸಿದ್ದಾರೆ. ಪ್ರಾರ್ಥನೆ ಜಪದ ರೂಪದಲ್ಲಿ ಇರ್ಬೋದು ಅಥವಾ ಗಾಯನದ ರೂಪದಲ್ಲಿ ಇರ್ಬೋದು. ಅದೇ ರೀತಿ ಸಂಗೀತ ಒಬ್ಬ ಮನುಷ್ಯನ ಆಧ್ಯಾತ್ಮಿಕ ಭಾವನೆಯನ್ನು ಈ ಸಂಗೀತ ಹೆಚ್ಚಿಸುತ್ತದೆ. ಈ ಒಂದು ಸಂಗೀತದಲ್ಲಿ ಆ ಒಂದು ಆನಂದ, ಭಕ್ತಿ ಮತ್ತು ಸಂಭ್ರಮ ಇನ್ನೂ ಅದು ಹೆಚ್ಚು ಮೆರುಗನ್ನು ನೀಡುತ್ತದೆ. ಪ್ರತಿಯೊಬ್ಬ ವಿಶ್ವಾಸಿ ಅವನು ಆ ಒಂದು ಆರಾಧನೆ ವಿಧಿಯಲ್ಲಿ ಇನ್ನೂ ಹೆಚ್ಚು ಕ್ರಿಯಾತ್ಮಕವಾಗಿ ಅವನು ಭಾಗವಹಿಸಲು ಈ ಸಂಗೀತ ಅವನಿಗೆ ಸಹಾಯವನ್ನು ಮಾಡುತ್ತದೆ. ಕಲೆಯ ಬಗ್ಗೆ ಹೇಳೋದಾದರೆ, ನಮ್ಮ ದೇವಾಲಯಗಳಲ್ಲಿ ಇರುವಂತಹ ಇಮೇಜರಿ, ಈ ಸಂತರ ಮೂರ್ತಿಗಳಾಗಿರ್ಬೋದು, ಗ್ಲಾಸಿನ ಪಿಕ್ಚರ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ದೈವಶಾಸ್ತ್ರದ ಸತ್ಯವನ್ನು ನಮಗೆ ತಿಳಿಸುತ್ತವೆ. ಹಾಗೆ ನಮ್ಮ ಶಿಲ್ಬೆಗಳಾಗಿರ್ಬೋದು, ಬಲಿಪೀಠಗಳಾಗಿರ್ಬೋದು ಅಥವಾ ಮೇಣದ ಬತ್ತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಆಳವಾದ ಸತ್ಯವನ್ನು ನಮಗೆ ತಿಳಿಸುತ್ತವೆ. ಇನ್ನು ನಮ್ಮ ದೇವಾಲಯದ ವಾಸ್ತುಶಿಲ್ಪ ಇರ್ಬೋದು, ಈ ಒಂದು ವಾಸ್ತುಶಿಲ್ಪ, ಆ ಒಂದು ಪರಿಸರ, ಆ ಒಂದು ಕಲಾಕೃತಿಗಳು ನಮ್ಮಲ್ಲಿ ಆ ಭಕ್ತಿಯನ್ನು ಹೆಚ್ಚಿಸುತ್ತವೆ. ಆದ್ದರಿಂದ ಈ ಮೂರು ವಿಷಯಗಳು, ಪ್ರಾರ್ಥನೆ ಇರ್ಬೋದು, ಸಂಗೀತ ಇರ್ಬೋದು, ಕಲೆ ಇರ್ಬೋದು, ಈ ಒಂದಕ್ಕೊಂದು ಪೂರಕ ಮತ್ತು ಪ್ರತಿಯೊಬ್ಬ ವಿಶ್ವಾಸಿಗೆ ಆರಾಧನೆಯಲ್ಲಿ ಇನ್ನು ಹೆಚ್ಚು ಕ್ರಿಯಾತ್ಮಕವಾಗಿ ಭಾಗವಹಿಸಲು ಅವು ಸಹಾಯ ಮತ್ತು ಸಹಕಾರ ಮಾಡುತ್ತವೆ. ಚೆನ್ನಾಗಿ ಹೇಳಿದರೆ ಗುರುಗಳೇ. ಹಾಗಾದರೆ ನಮ್ಮ ಈ ಕಥೋಲಿಕ ಧರ್ಮ ಸಭೆಯಲ್ಲಿ ಈ ಆರಾಧನೆಯ ವಿಧಿಯ ಬಗ್ಗೆ ಯಾವ ವಿಷಯಗಳನ್ನ ಇಡಬೇಕು, ಯಾವ ವಿಷಯಗಳನ್ನ ನಾವು ಮಾಡಬಾರ್ದು, ಇದನ್ನು ನಿರ್ಧಾರ ಮಾಡುವವರು ಯಾರು? ಈ ಕಥೋಲಿಕ ಆರಾಧನೆ ವಿಧಿಯಲ್ಲಿ ಇದು ಬಹಳ ಒಂದು ಸ್ಟ್ರಿಕ್ಟ್ ಆದ ಒಂದು ಒಂದು ಏರಿಯಾ ಅಂತ ಹೇಳ್ಬೋದು. ಯಾಕಂದರೆ ಯಾರು ಕೂಡ ಇದನ್ನು ಬದಲಾಯಿಸುವುದಕ್ಕಾಗಲಿ ಅಥವಾ ಆ್ಯಡ್ ಮಾಡಲಿಕ್ಕಾಗಲಿ ಅಥವಾ ತೆಗಿಲಿಕ್ಕಾಗಲಿ ಸಾಧ್ಯವಿಲ್ಲ. ಇದು ಸಂಪೂರ್ಣ ಪೋಪ್ ಗುರುಗಳ ಅಧೀನದಲ್ಲಿ ಬರ್ತದೆ. ಅವರ ಕೈಗಳಿಗೆ ಡಿವೈನ್ ವರ್ಷಿಪ್ ಅಂತ ಒಂದು ಆಯೋಗ ಕೆಲಸ ಮಾಡ್ತದೆ ಮತ್ತು ಸ್ಥಳೀಯದಲ್ಲಿ ಧರ್ಮಾಧ್ಯಕ್ಷರು ಇದರ ಓವರ್ ಸಿಯರ್, ಅಂದರೆ ಈ ಎಲ್ಲ ಆರಾಧನೆ ವಿಧಿಯನ್ನು ಅದು ಅಚ್ಚುಕಟ್ಟಾಗಿ ನಡೆದುಕೊಂಡು ಹೋಗುವುದಕ್ಕೆ ಅವರು ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಮತ್ತು ನೋಡಿಕೊಳ್ತಾರೆ. ಧನ್ಯವಾದ ಗುರುಗಳೇ. ಈ ಆರಾಧನೆ ವಿಧಿಯನ್ನ ಈ ಕ್ರಿಯಾತ್ಮಕ ತರ ನಾವು ಹೇಗೆ ನೆರವೇರಿಸಬಹುದು? ಆರಾಧನೆಗೆಂದು ಬರುವ ಪ್ರತಿಯೊಬ್ಬ ವಿಶ್ವಾಸಿಯು ಸ್ವಾಗತಿಸಲ್ಪಡಬೇಕು. ಈ ಶುಡ್ ಫೀಲ್ ದ ಬಿಲಾಂಗಿಂಗ್ನೆಸ್. ಅವನು ಆ ದೇವಾಲಯಕ್ಕೆ ಅಥವಾ ಆರಾಧನೆ ವಿಧಿಗೆ ಬಂದಾಗ ಇದು ನನ್ನದು, ನನ್ನ ದೇವಾಲಯ, ನನ್ನ ಪ್ರಾರ್ಥನೆ, ಆ ಒಂದು ಮನೋಭಾವವನ್ನು ನಾವು ಆತನಲ್ಲಿ ಸೃಷ್ಟಿಸಬೇಕು. ಎರಡನೇದಾಗಿ
ತಯಾರಿ, ಒಂದು ಆರಾಧನೆ ವಿಧಿಗೆ ಕೊನೆಯ ಗಳಿಗೆಯಲ್ಲ, ಬದಲಾಗಿ ಮೊದಲೇ ತಯಾರಿ. ವಾಚಕರಾಗಿರ್ಬೋದು, ಪೀಠ ಸೇವಕರಾಗಿರ್ಬೋದು, ಗಾಯನ ವೃಂದ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಅವರು ಮೊದಲೇ ತಯಾರು ಮಾಡಿ ಅದನ್ನು ಆರಾಧನಾ ಸಮಯದಲ್ಲಿ ಅದನ್ನು ವ್ಯಕ್ತಪಡಿಸಿದಾಗ ಅದು ಬಹಳ ಇನ್ನೂ ಕೂಡ ಚೆನ್ನಾಗಿ ಬರಲಿಕ್ಕೆ ಸಾಧ್ಯವಾಗ್ತದೆ. ಮೂರನೆಯದಾಗಿ ಅಲ್ಲಿ ಪ್ರತಿಯೊಬ್ಬರು ಕೂಡ ಉತ್ತರ ಕೊಡುವಂಥದ್ದು. ಬಲಿಪೂಜೆಯಲ್ಲಿ, ಆರಾಧನೆ ವಿಧಿಯಲ್ಲಿ ಇರುವಂಥ ಆ ಒಂದು ರೆಸ್ಪಾನ್ಸ್ ಏನಿದೆ, ಅದು ಕೇವಲ ಒಂದು ಪಂಗಡಕ್ಕೆ ಅಥವಾ ಒಂದು ಗ್ರೂಪಿಗೆ ಮಾತ್ರವಲ್ಲ, ಬದಲಾಗಿ ಪ್ರತಿಯೊಬ್ಬರು ಕೂಡ ರೆಸ್ಪಾನ್ಸ್ ಮಾಡುವಂಥದ್ದು, ಪ್ರತಿಯೊಬ್ಬರು ಕೂಡ ಹಾಡುವಂಥದ್ದು. ಅದರ ಮುಖಾಂತರ ನಾವು ಇನ್ನೂ ಕೂಡ ಹೆಚ್ಚು ಕ್ರಿಯಾತ್ಮಕವಾಗಿ ಈ ಒಂದು ಆರಾಧನೆ ವಿಧಿಯನ್ನು ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಕೊನೆಯ ಪ್ರಶ್ನೆ ಗುರುಗಳೇ, ನಾನು ನಿಮಗೆ ಕೇಳಿಕ್ಕೆ ನಾನು ಬಯಸ್ತೀನಿ. ಆರಾಧನಾ ವಿಧಿಯನ್ನು ನಮ್ಮ ಧರ್ಮ ಕೇಂದ್ರದಲ್ಲಿ ನಾವು ಹೇಗೆ ಅದನ್ನು ಜೀವಿಸಬಹುದು? ಆರಾಧನಾ ವಿಧಿಯನ್ನು ನಮ್ಮ ಕೇಂದ್ರಗಳಲ್ಲಿ ನಾವು ಪ್ರತಿಯೊಬ್ಬರು ಕೂಡ ಜೀವಿಸಬೇಕು. ಪ್ರತಿ ಸಲ ಒಬ್ಬ ವಿಶ್ವಾಸಿ ಆರಾಧನೆ ವಿಧಿಯಲ್ಲಿ ಭಾಗವಹಿಸುವಾಗ ಅವನು ದೇವರ ವಾಕ್ಯವನ್ನು ಕೇಳ್ತಾನೆ. ಮೊದಲನೇ ವಾಚನ ಇರ್ಬೋದು, ಎರಡನೆಯ ವಾಚನ ಇರ್ಬೋದು, ಶುಭ ಸಂದೇಶ ಇರ್ಬೋದು, ಪ್ರಬೋಧನೆ ಇರ್ಬೋದು, ಇವೆಲ್ಲವನ್ನು ಕೇಳಿ ಕೇವಲ ಅವನು ಕೇಳಿ ಅಷ್ಟಕ್ಕೆ ನಿಲ್ಲುವುದಲ್ಲ, ಬದಲಾಗಿ ಅದನ್ನು ಗ್ರಹಿಸಿಕೊಂಡು ಅವನು ಆ ವಾಕ್ಯವನ್ನು, ಆ ಬೋಧನೆಯನ್ನು ಜೀವಿಸಲಿಕ್ಕೆ ಪ್ರಯತ್ನಿಸಬೇಕು. ಎರಡನೇದಾಗಿ ಅವನು ಈ ಒಂದು ಆರಾಧನಾ ವಿಧಿಯಲ್ಲಿ ಒಂದು ಸ್ವಯಂ ಪ್ರೇರಿತನಾಗಿ, ವಾಲಂಟಿಯರ್ ಆಗಿ ಮುಂದೆ ಬರುವಂಥದ್ದು. ವಾಚನ ಇರ್ಬೋದು, ಪೀಠ ಸೇವಕ ಇರ್ಬೋದು, ಗಾಯನ ಇರ್ಬೋದು, ವಾಲಂಟ್ರಿಯಾಗಿ ಮುಂದೆ ಬಂದು ಭಾಗವಹಿಸಿದಾಗ ಅದಿನ್ನೂ ಕೂಡ ಹೆಚ್ಚು ಕ್ರಿಯಾತ್ಮಕವಾಗಿ ಅದು ಹೊಮ್ಮಿ ಬರುತ್ತದೆ. ಹಾಗೆ ಧರ್ಮೋಪದೇಶ ತರಗತಿಗಳಲ್ಲಿ ಇರ್ಬೋದು, ಸೆಮಿನಾರ್ಗಳಲ್ಲಿ ಇರ್ಬೋದು, ಈ ಆರಾಧನೆ ವಿಧಿಗೆ ಸಂಬಂಧಿಸಿದ ಒಂದು ಕಾರ್ಯಕ್ರಮಗಳಲ್ಲಿ ಆಗಿರ್ಬೋದು, ಅದರಲ್ಲಿ ಭಾಗವಹಿಸುವುದರ ಮುಖಾಂತರ ಆರಾಧನೆ ವಿಧಿಯನ್ನು ಇನ್ನೂ ಆಳವಾಗಿ ಅರ್ಥ ಮಾಡಿಕೊಳ್ಳಬಹುದು. ಹಾಗೆ ಈ ದೇವಾಲಯಕ್ಕೆ ಬಂದಾಗ, ಗರ್ಭಗುಡಿಗೆ ಬಂದಾಗ, ಬಲಿಪೀಠಕ್ಕೆ ಬಂದಾಗ, ಈ ದೇವಾಲಯದ ಬಲಿಪೀಠದ ಗರ್ಭಗುಡಿಯ ಒಂದು ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಹಾಗೆ ದೇವಾಲಯ ಆರಾಧನೆ ವಿಧಿಗೆ ಬಂದಾಗ ತಮ್ಮ ಸಮವಸ್ತ್ರ ಅಥವಾ ಡ್ರೆಸ್, ಅದು ಕೂಡ ಬೇರೆಯವರ ವಿಶ್ವಾಸಕ್ಕೆ ಒಂದು ಪ್ರೇರಕ, ಅದು ಪೂರಕವಾಗಿರುವಂಥ ಒಂದು ವಸ್ತ್ರಗಳನ್ನು ಹಾಕಿಕೊಂಡು ಬರುವಂಥದ್ದು. ಹಾಗೆ ಪ್ರತಿಯೊಂದು ಕಾಲವಿದೆ. ಧರ್ಮಸಭೆಯಲ್ಲಿ ಆರಾಧನೆ ವಿಧಿಯಲ್ಲಿ ಬೇರೆ ಬೇರೆ ಕಾಲಗಳಿದೆ. ಆ ಎಲ್ಲ ಕಾಲಕ್ಕೆ ತಕ್ಕಂತೆ ನಮ್ಮ ಡೆಕೋರೇಷನ್ ಆಗಿರ್ಬೋದು, ಅಲ್ಲಿ ಪೂಜಾ ಬಟ್ಟೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಉಪಯೋಗಿಸುವಾಗ ಅದು ಇನ್ನೂ ಕೂಡ ಆ ಆರಾಧನೆಯನ್ನು ನಾವು ಇನ್ನೂ ಒಳ್ಳೆಯ ರೀತಿಯಲ್ಲಿ ಕ್ರಿಯಾತ್ಮಕವಾಗಿ ನಾವು ಜೀವಿಸಿದಂತೆ ಆಗ್ತದೆ. ಧನ್ಯವಾದ ಗುರುಗಳೇ. ಇಷ್ಟು ಹೊತ್ತು ನೀವು ನಮಗೆ ಪ್ರತ್ಯೇಕವಾಗಿ ಈ ದೈವಾರಾಧನೆ ಬಗ್ಗೆ, ಪ್ರತ್ಯೇಕವಾಗಿ ನಮ್ಮ ಧರ್ಮ ಕೇಂದ್ರಗಳಲ್ಲಿ ನಾವು ಯಾವ ರೀತಿ ಜೀವಿಸಬಹುದು ಅಂತ ನೀವು ಹೇಳಿಕೊಟ್ಟಿದ್ದೀರಿ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಧನ್ಯವಾದಗಳು. ಇಷ್ಟರ ಹೊತ್ತಿಗೆ ನೀವು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ. ಮುಂದಿನ ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ. ಧನ್ಯವಾದಗಳು.